ಏ ರಾಮಪ್ಪ, SLR ಹೇಳೋದು ಇಂಥವ್ರನ್ನೆಲ್ಲ ಲಂಚ್ ಟೈಮ್ ಕ್ಯಾಬಿನ್ ಸೇರಿಸ್ಬೇಡ ಅಂತ. ಸರ್ ಸರ್ ಒಂದು ನಿಮಿಷ. ಸರ್ ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಹೋಮ್ ಲೋನ್ಗೆ ಅಪ್ಲಿಕೇಶನ್ ಹೋದ ವಾರನೇ ಸಬ್ಮಿಟ್ ಮಾಡಿದ್ದೀನಿ, ಆದರೆ ಇನ್ನೂ ಪೆಂಡಿಂಗ್ ಅಂತ ತೋರಿಸ್ತಿದೆ. ನೀವು ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟ್ ಕೊಡ್ರಿ. ತಗೊಳ್ಳಿ. ಸರ್ ಏನು ಪ್ರಾಬ್ಲಮ್ ಆಗಿದೆ? ಡಾಕ್ಯುಮೆಂಟ್ಸ್ ಏನೋ ಎಲ್ಲ ಇದೆ, ಆದರೆ EC ಒಂದು ಮಿಸ್ಸಿಂಗ್ ಆಗಿದೆ. ಲಂಚ್ ಟೈಮ್ ಬೇರೆ ಆಯಿತು, ಒಂದು 2 ಗಂಟೆ ಹಂಗೆ ಬನ್ನಿ. ಸರ್ ಇಫ್ ಯು ಡೋಂಟ್ ಮೈಂಡ್, ಮನೆ ಬೇರೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಿದ್ದೀವಿ. ಈ EC ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಏನೂ ಇಲ್ಲ ರೀ. EC ಅಂದರೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಅದೊಂದು ಪ್ರಾಪರ್ಟಿ ಡಾಕ್ಯುಮೆಂಟು. ಅದರಲ್ಲಿ ಯಾರಿಂದ ಯಾರಿಗೆ, ಎಷ್ಟಕ್ಕೆ, ಯಾವಾಗ ಎಲ್ಲ ಗೊತ್ತಾಗುತ್ತೆ. ಅದರಲ್ಲಿ ಬ್ಯಾಂಕ್ ಲೋನ್ ಇದೆಯಾ, ಕೋರ್ಟ್ ಕೇಸ್ ಇದೆಯಾ, ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಮ್ಮಂಥ ಬ್ಯಾಂಕ್ಸು 15ರಿಂದ 20 ವರ್ಷ ಮಿನಿಮಮ್ EC ಕೇಳ್ತೀವಿ. ಅಪ್ಲೈ ಮಾಡೋದು ಹೆಂಗೆ ಸರ್ ಅದನ್ನು? ಅದು ಹೇಳ್ಬೇಕಾ? ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ, ಇಲ್ಲ ಕಾವೇರಿ ಆನ್ಲೈನ್ ಪೋರ್ಟಲಲ್ಲಿ ಅದು ಎಷ್ಟು ವರ್ಷದ ಬೇಕೋ ಅಷ್ಟು ವರ್ಷದ ಬೇಸಿಸ್ ಮೇಲೆ ಫೀಸ್ ಚಾರ್ಜ್ ಆಗುತ್ತೆ. ಎಷ್ಟೊತ್ತಾಗ್ಬೋದು ಸರ್ ಈಗ ಅಪ್ಲೈ ಮಾಡಿದ್ರೆ EC ಸಿಗೋಕ್ಕೆ? ಅಲ್ಲ ರೀ, ನಾನೇನು ರಿಯಲ್ ಎಸ್ಟೇಟ್ ಏಜೆಂಟ್ ಥರ ಕಾಣಿಸ್ತೀನಿ ನಿಮಗೆ? ಏ ರಾಮಪ್ಪ, SLR ಹೇಳೋದು ಇಂಥವ್ರನ್ನೆಲ್ಲ ಲಂಚ್ ಟೈಮ್ ಕ್ಯಾಬಿನ್ ಸೇರಿಸ್ಬೇಡ ಅಂತ. ಓಕೆ ಸರ್, ತಪ್ಪಾಯಿತು. ಸರ್ ಸರ್ ಒಂದು ನಿಮಿಷ. ಸರ್ ಸರ್ ಇದೇ ಆಯಿತು.